ಈ ಸಲ ಅಧ್ಯಕ್ಷ ಸ್ಥಾನ ಕೊಡಬೇಕನ್ನುವಂಥ ಒಂದು ಅರ್ಹತೆಯನ್ನು ಮಾನದಂಡವನ್ನಾಗಿಟ್ಟುಕೊಂಡು ಒಂದು 40 ವರ್ಷಗಳ ಕಾಲ ಈ ತಾಲೂಕಿನಲ್ಲಿ ಅರೆಕಾಲಿಕ ಉಪನ್ಯಾಸಕನಾಗಿ ಡಿಗ್ರಿ ಕಾಲೇಜಿನಲ್ಲಿ 10 ವರ್ಷ, ಆನಂತರ ನಾನು ಸರ್ಕಾರಿ ಸೇವೆಯಲ್ಲಿ 28 ವರ್ಷಗಳ ಕಾಲ, ಒಟ್ಟಾರೆ 40 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ 16 ವರ್ಷ, 3 ವರ್ಷ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿ ಮತ್ತು ತಾಲೂಕಿನ ಸಮ್ಮೇಳನ ಅಧ್ಯಕ್ಷನಾಗಿ ಇದೀಗ ತಾನೇ ಅವಕಾಶ ಒದಗಿ ಬಂದಂತಹ ಒಂದು ಸುವರ್ಣ ಅವಕಾಶ ಸೇಡಂ ತಾಲೂಕಿಗೆ ಸಿಕ್ಕಿದ ಅಂತ ನಾನು ಭಾವಿಸಿ ಸೇಡಂ ತಾಲೂಕಿಗೆ 22ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನನಗೆ ಬಹಳ ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ. ಸೇಡಂ ಬಂದ ಬಳಕ ಎಲ್ಲ ತಾಪತ್ರಯಗಳ ಮಧ್ಯದಲ್ಲಿಯೂ ಸಮಸ್ಯೆಗಳ ಮಧ್ಯದಲ್ಲಿಯೂ ಆ ರೀತಿಯಾದಂಥ ಬೆಳವಣಿಗೆ ಕಾರ್ಯಕರ್ತರೆಲ್ಲರೂ ನಮ್ಮ ನಾಯಕರು, ಪಕ್ಷಾತೀತವಾಗಿ ಎಲ್ಲ ನಾಯಕರು ಮತ್ತು ಎಲ್ಲ ಜನತೆ, ಸೇಡಂ ಜನತೆ, ಸೇಡಂ ವಿಧಾನಸಭಾ ಕ್ಷೇತ್ರದ ಜನತೆ ನನ್ನ ಮಗುವಿನಂತೆ ಅವರೆಲ್ಲರೂ ನೋಡ್ಕೊಂಡಾರ. ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡುವುದಕ್ಕೆ ಈ ತಾಲೂಕಿನ ನೆಲವೇ ಕಾರಣ. ಕವಿರಾಜ ಮಾರ್ಗದ ಪುಣ್ಯ ನೆಲದಲ್ಲಿ ಮಳಖೇಡದಲ್ಲಿ 16 ವರ್ಷ, ಆಮೇಲೆ ಹಾಬಾಳದಲ್ಲಿ 4 ವರ್ಷ ಹಾಬಾಟಿಯಲ್ಲಿ, ಮತ್ತೆ ಬೀರ್ನಳ್ಳಿಯಲ್ಲಿ 1 ವರ್ಷ, ಸಂಪನ್ಮೂಲ ವ್ಯಕ್ತಿಯಾಗಿ ಮತ್ತೆ ಅಲ್ಲಿ 3 ವರ್ಷ ಸೇಡಂನಲ್ಲಿ. ಹೀಗೆ ನನ್ನ ಕಾಯಕ ಮತ್ತು ಪ್ರವೃತ್ತಿ ಸಾಹಿತ್ಯ, ಹೀಗೆ ನನ್ನ ಇವೆಲ್ಲ ನಾನು ಗಳಿಸಿದ್ದು ಒಂದೇ ಆಸ್ತಿ ಯಾವುದಂದ್ರೆ ಸಾಹಿತ್ಯ ಮತ್ತು ಜನರ ಪ್ರೀತಿ. ಇಂಥ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಧನೆ ಮಾಡುವುದಕ್ಕೆ ಈ ನೆಲವೇ ಪ್ರೇರಣೆ. ಹೀಗಾಗಿ ನಮ್ಮ ನೆಲಕ್ಕೆ ನಾನು ಅನೇಕ ಸಾಹಿತ್ಯಗಳನ್ನು ಬೆಳೆಸಿದ್ದೀನಿ. ನಾನು ಒಬ್ಬನೇ ಬೆಳೆದಿಲ್ಲ. ನಾನು ಸಾಹಿತ್ಯ ಪರಿಷತ್ತಿದ್ದಾಗ ತಾಲೂಕಿಗೆ ಹಳ್ಳಿಗೆ ನಾನು ಉಪನ್ಯಾಸಕರನ್ನಾಗಿ ಮಾಡಿದ್ದೀನಿ, ಅವರಿಗೆ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀನಿ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿಯೂ ನಾನು ಮಾತನಾಡಿದ್ದೀನಿ ಮತ್ತು ನಮ್ಮ ಸೇಡಂ ನೆಲದ ಜನರಿಗೂ ಆ ಕವಿಗಳಿಗೆ, ಯುವನ್ಮುಖ ಕವಿಗಳಿಗೂ ಅವಕಾಶ ಒದಗಿಸಿಕೊಟ್ಟಿದ್ದೀನಿ. ನನಗೆ ಎಲ್ಲೆಲ್ಲಿ ಅಧಿಕಾರ ಸಿಕ್ಕಾಲ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಇಡೀ ಸೇಡಂ ತಾಲೂಕಿನ ಯುವಕರಿಗೆ, ಯುವ ಸಾಹಿತಿಗಳಿಗೆ ಪ್ರೇರಣೆ ಕೊಡುವಂಥ ಒಂದು ಸಣ್ಣ ನನ್ನ ಅಳಿಲು ಸೇವೆಯನ್ನು ಮಾಡಿದ್ದೀನಿ. ಇದನ್ನೆಲ್ಲ ಒಟ್ಟಾರೆ ನಾನು ರಜೆ ಎದ್ದ ತಕ್ಷಣ ಮನೆಗೆಂದು ಕೂಡಲಾರದ ವ್ಯಕ್ತಿ. ಯಾವುದೋ ಅಫ್ಜಲ್ಪುರ, ಆಳಂದ, ಚಿತ್ತಾಪುರ, ಚಿಂಚೋಳಿ ಯಾವುದೋ ಒಂದು ಗುಡಿಯಲ್ಲಿ ಹೋಗಿ ಆ ದೇವಾಲಯಗಳ ಬಗ್ಗೆ ಪರಿಚಯ ಮಾಡ್ತಾ, ಜಾಗೃತಿ ಮೂಡಿಸ್ತಾ, ಸಾಮಾಜಿಕ ಜಾಲತಾಣ, ಪತ್ರಿಕಾ ರಂಗ, ಮಾಧ್ಯಮ, ಟಿವಿ ಒಂಥರದ ನಮ್ಮದು ಹವ್ಯಾಸ. ಹೀಗಾಗಿ ವೃತ್ತಿ ಮತ್ತು ಪ್ರವೃತ್ತಿ, ವೃತ್ತಿಗೆ ಧಕ್ಕೆ ಆಗಲಾರದೆ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಈ ಕ್ಷೇತ್ರದ ಸಾಧನೆ ಮಾಡುವುದಕ್ಕೆ ಸೇಡಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ, ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಮತ್ತು ಮಾಜಿ ಶಾಸಕರಾದಂಥ ರಾಜ್ಕುಮಾರ್ ಪಾಟೀಲ್ ಇರ್ಬೋದು, ಬಾಲರಾಜ್ ಗುತ್ತೇದಾರ್ ಇರ್ಬೋದು, ಅವರೆಲ್ಲರೂ ನಾನು ಯಾಕೆ ಹೆಸರು ತೋಲಗತ್ತೀನಿ ನಾವು ಪಕ್ಷಾತೀತವಾಗಿ ಎಲ್ಲರೂ ನಮಗೆ ಬೇಕು. ಹೀಗಾಗಿ ನಿಮ್ಮೆಲ್ಲರ ಪ್ರೇರಣೆ, ಯಾರೋ ಒಬ್ಬರು ಬಂದರು ಇವ್ರ ಕಡೆ ಅಂತ ಯಾವುದು ನನ್ನ ತಲೆಯೊಳಗೆ ಇಲ್ಲ. ನಾನು ಯಾವಾಗಲೂ ಮಾತನಾಡುವುದಂದ್ರೆ ಎಲ್ಲರೂ ನಮ್ಮವರಪ್ಪ ಅಂತ ಸಾಹಿತ್ಯ ಕ್ಷೇತ್ರಕ್ಕೆ ಜಾತಿ ಇಲ್ಲ, ಪಕ್ಷ ಇಲ್ಲ, ಯಾವುದಿಲ್ಲ. ಹಾಗಿದ್ದೀನಂತೇಳಿ ಇವತ್ತು ನಮ್ಮ ಮನೆಗೆ ನೀವೆಲ್ಲರೂ ಬಂದಿದ್ದೀರಲ್ಲ, ಎಲ್ಲ ಜನರು ಎಲ್ಲ ಸಮುದಾಯದವರು ಬಂದು ನನ್ನನ್ನು ಗೌರವಿಸ್ತಿದ್ದಾರೆ. ಇದೊಂದು ದೊಡ್ಡ ಹುದ್ದೆ ಅಂತ ಎಲ್ಲರ ಭಾವನೆ ಇದೆ ಮತ್ತು ನನಗೂ ಅನಿಸ್ತದೆ, ಹೌದು ನಾನು ಇಷ್ಟು ಎತ್ತರ ಏರಿದನಲ್ಲ, ನನ್ನ ಮುಂದಿನ ಪೀಳಿಗೆಯು ಎತ್ತರಕ್ಕೆ ಏರಬೇಕು. ಅದಕ್ಕೆ ನಾನು ಯಾವ ಸಾಹಿತ್ಯ ಅಕಾಡೆಮಿ ಯಾವುದಕ್ಕೂ ದುಂಬಾಲ ಬಿದ್ದಂಥ ವ್ಯಕ್ತಿ ಅಲ್ಲ, ಪ್ರಶಸ್ತಿಗೂ ನಾನು ಕೈ ಚಾಚದಂಥ ವ್ಯಕ್ತಿ ಅಲ್ಲ. ನನ್ನ ಅಳಿಲು ಸೇವೆ ಜಿಲ್ಲೆಗೆ ಮತ್ತು ತಾಲೂಕಿಗೆ ಅಳಿಲು ಸೇವೆ ಸಲ್ಲಿಸಿದಕ್ಕಾಗಿ ಇಂಥ ಪ್ರಶಸ್ತಿ ಆಯಿತು, ಅಥವಾ ಈ ಗೌರವದ ಸ್ಥಾನ, ಉನ್ನತ ಸ್ಥಾನ. ಈ ಉನ್ನತ ಸ್ಥಾನ ಅಂದರೆ ಎಲ್ಲ ಸಾಹಿತಿಗಳ ಮೇಲೆ ಇರುವಂಥ ಒಂದು ಉನ್ನತ ಸ್ಥಾನ. ಬಹುಶಃ ಬೇಂದ್ರೆ, ಕುವೆಂಪು ಹೇಗೆ ನಾವು ದೊಡ್ಡ ದೊಡ್ಡ ಕವಿಗಳು ಹೇಳ್ತೇವೆ, ನನ್ನ ತಾಲೂಕಿಗೆ ಕಲ್ಯಾಣ ಕರ್ನಾಟಕದಿಂದ ನಾನು ಒಬ್ಬ ಬೇಂದ್ರೆ, ನಾನು ಒಬ್ಬ ಕುವೆಂಪು ಅಂತ ಹೆಮ್ಮೆಯಿಂದ ಈ ಸಾಹಿತ್ಯ ರಚನೆ, ಆ ಕಾವ್ಯ ರಚನೆ ಮಾಡುವುದಕ್ಕೆ, ಕಾದಂಬರಿ, ನಾಟಕ, ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಧನೆ ಮಾಡೋದಕ್ಕೆಲ್ಲ ನೀವೆಲ್ಲ ಪ್ರೇರಣೆ. ನನಗೆ ನೀವೆಲ್ಲ ಬಂದಿದ್ದು ನೋಡಿದ್ರೆ ನಾನು ಇನ್ನೂ ಯಾಕೆ ಹೆಚ್ಚಿಗೆ, ಈಗ 23 ಪುಸ್ತಕ ಬರೆದಿದ್ದು ನೋಡ್ರಿ, ನಾನು ಇನ್ನೂ ಹೆಚ್ಚಿಗೆ ಬರೀತೀನಿ. ಅಥವಾ ಮೌಲ್ಯಯುತವಾದಂಥವು ಸೇಡಂ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರು, ಅದರೊಳಗೆ ಬಹಳಷ್ಟು ಹೋರಾಟಗಾರಿದ್ದಾರೆ. ಸ್ವಾಭಿಮಾನ ಅನ್ನುವಂಥ ಪುಸ್ತಕ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಿನಿಸ್ಟರ್ ಇದ್ದಾಗ ಈ ಬಸ್ ಡಿಪೋ ಉದ್ಘಾಟನಾ ಸಂದರ್ಭ ಹಳೆಯ ನೆನಪು ಬರುತ್ತೆ ನನಗೆ. ಅವಾಗ ಶರಣಪ್ರಕಾಶ್ ಪಾಟೀಲ್ರ ಸಾರ್ವಜನಿಕ ವೇದಿಕೆಯಲ್ಲಿ ನನ್ನ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ರು. ನನ್ನ ಶಕ್ತಿ ಇಮ್ಮಡಿ ಆಯ್ತು. ಅವರು ಝಡ್ಪಿ ಮೆಂಬರ್ ಹಿಡ್ಕೊಂಡು ನನಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆ ರೀತಿಯಾದಂಥ ಒಬ್ಬ ಸುಸಂಸ್ಕೃತ ವ್ಯಕ್ತಿ, ನಾಯಕರು ನಮಗೆ ಈ ರೀತಿಯಾದಂಥ, ಮತ್ತು ಅವರು ಎಲ್ಲೆಲ್ಲಿ ಅವಕಾಶ ಇದೆ ನನ್ನ ಭಾಗಕ್ಕೆ ಏನಾದರೂ ಸಾಹಿತ್ಯ ಕ್ಷೇತ್ರದ ಕೆಲಸ ಮಾಡ್ತೀವಿ ಅಂದ್ರೆ ಅವರಿಗೆ ಯಾವುದೇ ಥರದ್ದು ಒಂದು ಕೊರತೆ ಬರಲಾರ್ದಂಗೆ ಪ್ರೇರಣೆ ಕೊಟ್ಟಂತಹ ನಾಯಕರ, ನಮಗೂ ನಾಯಕರು, ನಿಮಗೂ ನಾಯಕರು, ನೀವೆಲ್ಲ ಬಂದಿದ್ದು ಖುಷಿ ಅನ್ನಿಸ್ತದೆ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ. ಸಾಹಿತ್ಯ ಕ್ಷೇತ್ರ ನಿಮ್ಮ ಕ್ಷೇತ್ರಕ್ಕೆ ನಾನು ಆ ಥರ ನನಗೆ ಇದು ಅಲ್ಲದು, ನನ್ನ ಕೆಲಸ ಅಲ್ಲ. ನನ್ನ ಕೆಲಸ ಇದ್ದಿದ್ದು ಸಾಹಿತ್ಯ ಮತ್ತು ಶಿಕ್ಷಕ ವೃತ್ತಿ, ಶಿಕ್ಷಣ ಕ್ಷೇತ್ರ, ನನ್ನ ಮಕ್ಕಳು, ನನ್ನ ಶಾಲೆ ಮಕ್ಕಳು. ನಿಮಗೆ ಗೊತ್ತಿರಲಿ, ಒಂದು ಹೈಟೆಕ್ ಸ್ಕೂಲನ್ನು ನಿಂತಿದ್ದು ಬಸವರಾಜ ಪಾಟೀಲ್ ನಾನು ವೃತ್ತಿ ಮಾಡುವಂಥ ಸಂದರ್ಭದಲ್ಲಿ ಹೈಟೆಕ್ ಸ್ಕೂಲ್ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಅದನ್ನೇ
ಕಾಂಟ್ರಾಕ್ಟರ್ ಹೇಳಿ ನನ್ನ ಬೆಳವಣಿಗೆ ಅಂದ್ರೆ ನನ್ನ ಮಕ್ಕಳ ಬೆಳವಣಿಗೆ ಅಂದ್ರೆ ನನ್ನ ಬೆಳವಣಿಗೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಎಲ್ಲೆಲ್ಲಿ ಕಾಯಕ ಮಾಡಿದ್ದೀನಿ ಅಲ್ಲೆಲ್ಲ ಈ ಮಳಖೇಡದ ಕೋಳಿವಾಡದ ಒಂದಿತ್ತು ಕೋಳಿವಾಡ ಅಂತ, ಅದಕ್ಕೆ ನಿಜಶರಣ ಅಂಬಿಗರ ಚೌಡ ಮಾಡಿ 20 ತಿಪ್ಪಿಗಳಿದ್ದು ತೆಗೆದಿಕ್ಕಾಗಿ ಕಂಪ್ಲೇಂಟ್ ಮಾಡಿದ್ರು. ಮತ್ತೆ ಪಾಟೀಲ್ರು ಇವರೆಲ್ಲ ಹೇಳಿ ಅವ್ರೇನು ಒಳ್ಳೆ ಕೆಲಸ ಮಾಡ್ತಾರೆ, ತಿಪ್ಪಿ ತೆಗೆದಿಕ್ಕಾಗಿ ನೀವೆಲ್ಲ ಈ ರೀತಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ. ಕಂಪ್ಲೇಂಟ್ಗಳು ಸಾಮಾನ್ಯ ನನ್ನ ಮೇಲೆ, ಅವೆಲ್ಲವನ್ನ ನಿವಾರಿಸುವಂಥದ್ದು. ಒಬ್ಬ ವ್ಯಕ್ತಿಯನ್ನ ಬೆಳೆಯುವುದಕ್ಕೆ ಎಷ್ಟು ಜನ ಹಿನ್ನೆಲೆಯಾಗಿ ಕಾಯಕದಲ್ಲಿ ಕೆಲಸ ಮಾಡಿ ಕೊಟ್ಟಿರಿ, ನನಗೆ ಅಷ್ಟು ಆಶೀರ್ವಾದ ಮಾಡಿರಿ. ಇಷ್ಟು ಸಾಕು ಅನಿಸ್ತದ. ದಯವಿಟ್ಟು ನೀವೆಲ್ಲ ಬಂದಿರಿ. ಪಾಟೀಲ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ಸಮ್ಮೇಳನ ಹೇಗೆ ನಡೆದಿದೆ, ಒಬ್ಬ ಜಿಲ್ಲಾ ಅಧ್ಯಕ್ಷನಿಗೆ ನೀವು ಮಾತನಾಡಬೇಕಾಗ ಚುನಾಯಿತ ಪ್ರತಿನಿಧಿ ಏನೇನು ತಯಾರು ಮಾಡಿದಿರಿ, ಅವ್ರು ಕೇಳ್ತಾರೋ ಬಿಡ್ತಾರೋ ಎರಡನೇ ವಿಷಯ. ನಮ್ಮ ಸೇಡಂ ತಾಲೂಕಿಗೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಿದಿರಿ, ಏನೇನು ತಯಾರಿಯಾಗಿದೆ ಒಂಚೂರು ಫೋನ್ ಮಾಡಿ. ನೀವು ಒಟ್ಟಾರೆ ನಾವೆಲ್ಲ ಇದು ಮಾಡಿದ್ರಿ. ಈಗ ನನ್ನ ಸ್ಥಾನದಲ್ಲಿ ಮತ್ತೊಬ್ಬರಿದ್ರು ನೀವು ಮಾಡಲೇಬೇಕು. ಆ ರೀತಿಯಾದಂಥ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಆ ಕನ್ನಡದ ರಥ ಸೇಡಂ ತಾಲೂಕಿಗೆ ಸಿಕ್ಕದಂದ್ರೆ ಸೇಡಂ ಜನತೆ ಅಲ್ಲಿರಬೇಕು. ಎಲ್ಲರೂ ಕೂಡಿ ಆ ರಥವನ್ನು, ನನಗಂತಲ್ಲದು ಕನ್ನಡದ ರಥ, ಅದು ಆ ಸ್ಥಾನದಲ್ಲಿ ಯಾರೇ ಕೂಡಲ್ಲ. ಆ ಕನ್ನಡದ ರಥ ಅಭಿಮಾನದಿಂದ ನೀವು ಎಳೀತೀರಿ, ಎಲ್ಲರೂ ಬಂದು ಸಂಭ್ರಮಿಸ್ತೀರಂತ ಅನ್ಕೊಂಡಿನಿ. ನಾನು ಒಬ್ಬ ಸಾಂಸ್ಕೃತಿಕ ಲೋಕದ ಮಂತ್ರಿಗಳಿದ್ದಂಗೆ ಗೌಡ್ರು, ನಾವೇನು ಕಡಿಮೆ ಅಲ್ಲ. ನನ್ನ ಲೋಕದಲ್ಲಿ ನಾನು ಮಂತ್ರಿ ಸಚಿವ ಇದ್ದಂಗೆ ನಾನು. ಹಂಗಾಗಿ ನಾನು ಏನು ಸಂದೇಶ ಕೊಡ್ತೀನಿ ಅಥವಾ ಅದು ಸರ್ಕಾರದ ವಿರುದ್ಧ ಅಂತ ಅಲ್ಲ, ಈ ನೆಲಕ್ಕೆ ಏನೇನಾಗಬೇಕಂತೇಳಿ ಸಲಹೆ ಕೊಡುವಂಥದ್ದು ತಾಕತ್ತು ನನ್ನ ಬಳಿ ಇದೆ. ಯಾಕಂದ್ರೆ ಅದು ಸಮ್ಮೇಳನಾಧ್ಯಕ್ಷ ಅಂದ್ರೆ ಅಲ್ಲಿ ಯಾವುದು ಜಾತಿ ಬರಲ್ಲ, ಪಕ್ಷ ಬರಲ್ಲ. ನಿರ್ಭಯ ಕಲಬುರಗಿ ಜಿಲ್ಲೆಗೆ ಏನಾಗಬೇಕು ಮತ್ತು ಸೇಡಂ ತಾಲೂಕಿಗೆ ಏನಾಗಬೇಕು ಅದನ್ನು ಕೊಡುವಂತ ತಾಕತ್ತು ಈ ಸಾಹಿತ್ಯ ಲೋಕ ಇವತ್ತು ನನಗೆ ಕೊಟ್ಟದ್ದು. ಒಂದು ನಿರ್ದೇಶನ ಕೊಡ್ತೇವೆ, ಏನು ಇದಾಗಬೇಕು. ನಾನು ಯುವ ಸಾಹಿತ್ಯ ಸಮ್ಮೇಳನ ಇದ್ದಾಗ ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ, ಹಾಗೆ ವಿಮಾನ ನಿಲ್ದಾಣ ಯಾವುದ್ಯಾವುದೋ ಒಂದು ಏನೇನೋ ಆ ಸಂದರ್ಭದಲ್ಲಿ ರಾಷ್ಟ್ರಕೂಟ ಉತ್ಸವ ಮಾಡ್ಬೇಕಂತೆ, ರಾಷ್ಟ್ರಕೂಟ ಉತ್ಸವ ಮಾಡೋದು. ಹೀಗೆ ನಾವು ಏನೇನು ಹೇಳ್ತೀವಿ ಅದಕ್ಕೆ ನಮ್ಮ ನಾಯಕರು ಸ್ಪಂದಿಸ್ತಾರಲ್ಲ, ಅದು ಸಾಕು. ಅದು ಒಂದ್ಸಲ ಮಾಡಿದ್ರು, 2 ಸಲ ಮಾಡಿದ್ರು, ಆದ್ರೆ ನನ್ನ ಮನವಿಗೆ ಸಮ್ಮೇಳನಾಧ್ಯಕ್ಷ ಸ್ಪಂದಿಸಿರಲ್ಲ. ಮತ್ತೆ ಈ ಸಲ ಅಂಥವೆಲ್ಲವನ್ನ ಉತ್ಸವಗಳ ಸಂಬಂಧಪಟ್ಟಂತೆ ಇರಬಹುದು, ನಾಡು ನುಡಿಗೆ ಸಂಬಂಧಪಟ್ಟಂತೆ ಒಂದೆರಡು ಕೆಲವು ವಿಷಯಗಳನ್ನ ದಯವಿಟ್ಟು ಆ ಸಮ್ಮೇಳನದಲ್ಲಿ ನಾನು ಸಮ್ಮೇಳನಾಧ್ಯಕ್ಷರ ಭಾಷಣದಲ್ಲಿ ಅದು ಎಲ್ಲರೂ ಗಮನ ಮಂತ್ರಿಯಾಗಿ ಸರ್ಕಾರಕ್ಕೂ ಮತ್ತು ಜನತೆಗೂ ಒಂದು ತಿಳಿಸುವಂತ ಕೆಲಸ ಮಾಡ್ತೀನಿ. ಇವ್ರು ಹಿಂಗಂದ್ರು ಅಂತ ಯಾರ ಭಾವನೆ ಇಲ್ಲ, ಅದು ಸಮ್ಮೇಳನಾಧ್ಯಕ್ಷ ಸ್ಥಾನನೇ ಹೆಂಗೆ ಇರ್ತದೆ. ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು. ಕನ್ನಡದ ರಥ ಸಮರ್ಥವಾಗಿ ಎಳೆಯೋಣ. ನೀವೆಲ್ಲರೂ ಇದ್ದೀರಂತೇಳಿ ನನಗೆ ಒಂದು ಮಾತು ನೆನಪು ಬರ್ತದೆ, ಇವನಾರವ ಎಂದೆನಿಸಿದರೆಯ, ಇವ ನಮ್ಮವ ಇವ ನಿಮ್ಮ ಮನೆಯ ಮಗನೆಂದೆನಿಸಿ ಅಂತ ಸೇಡಂ ಜನತೆ ನನ್ನನ್ನು ಎತ್ತರಕ್ಕೆ ತೋರಿಸಿರಲ್ಲ. ನಾನು ಮುಂದೊಂದು ಜನ್ಮ ಇದ್ದರೆ ಗಫೂರ್ ಸಾಬ್, ಮುಂದೊಂದು ಜನ್ಮ ಇದ್ದರೆ ಇದೇ ಜನ್ಮದಲ್ಲಿ ಹುಟ್ಟಿಸಪ್ಪ ಅಂತ ಆದಿಕವಿ ಪಂಪ ಹೇಳ್ದಂಗೆ ನಾನು ಬಯಸ್ತೀನಿ. ಆದ್ರೆ ಇನ್ನ ಇಲ್ಲಿ ಹುಟ್ಟಿದಾಗ ಇನ್ನ ಇಷ್ಟು ನೀರು ಕಾಗಿಣ ಕಮಲಾವತಿ ನೀರು